ಹೇ ಗಾಯ್ಸ್, ವಾಟರ್ಮೆಲನ್ ಸೀಸನ್ ಮುಗಿಯೋದ್ರೊಳಗಡೆ ಈ ವಾಟರ್ಮೆಲನ್ ಕುಲ್ಫಿನ ಒಂದ್ಸಲ ಮಕ್ಳಿಗೆ ಮಾಡಿಕೊಡಿ. ಸೊ ದಟ್ ಒಂದು 10% ಆದರೂ ಹೊರಗಡೆ ತಿನ್ನೋದನ್ನು ನಾವು ತಡೆದಂಗೆ ಆಗುತ್ತೆ. ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗುತ್ತೆ ತಾಯಂದಿರಿಗೆ. ಸೊ ನಾನಿಲ್ಲಿ ಅದರಲ್ಲಿ ಕಾಲು ಭಾಗ ಹೋಗೋಷ್ಟು ವಾಟರ್ಮೆಲನ್ ತೊಗೊಂಡಿದ್ದೀನಿ. ಫಸ್ಟು ಡೀಸೀಡ್ ಮಾಡ್ಕೊಳ್ಬೇಕು ಇದನ್ನು. ಸೊ ಅದರಲ್ಲಿರೋ ಬೀಜನೆಲ್ಲ ತೆಗೆದು ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ಮಿಕ್ಸಿ ಜಾರ್ಗೆ ಬೀಜ ತೆಗ್ದಿದ್ದು ವಾಟರ್ಮೆಲನ್ನು, ಫ್ರೆಶ್ ಕ್ರೀಮ್ ಅರ್ಧ ಕಪ್ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 3/4 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಳ್ತಿದ್ದೀನಿ. ಸೊ ವಾಟರ್ಮೆಲನ್ ರುಚಿ ನೋಡಿಕೊಂಡು ನೀವು ಹಾಕ್ಕೊಳ್ಬೇಕು. ವಾಟರ್ಮೆಲನ್ ಸ್ವೀಟ್ ಚೆನ್ನಾಗಿದೆ ಅಂತಂದರೆ ಕಂಡೆನ್ಸ್ ಮಿಲ್ಕ್ ಅಷ್ಟೇ ಸಾಕು. ವಾಟರ್ಮೆಲನ್ ಸಪ್ಪೆ ಇತ್ತು ಅಂತಂದರೆ ಸಕ್ಕರೆ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು. ಸ್ವಲ್ಪ ನೊರೆ ಬರೋ ಥರ ರುಬ್ಕೊಳ್ಬೇಕು. ಸೊ ನಾನಿಲ್ಲಿ ರುಬ್ಕೊಂಡು ಇವಾಗ ಈ ಐಸ್ದು ಟ್ರೇ ಏನಿದೆ ಅದಕ್ಕೆ ನಾನು ಶಿಫ್ಟ್ ಮಾಡ್ಕೊಳ್ತಿದ್ದೀನಿ. ಅಟ್ಲೀಸ್ಟ್ ಒಂದು 8 to 9 hours ಚೆನ್ನಾಗಿ ಅದನ್ನು ಫ್ರೀಸ್ ಮಾಡಬೇಕಾಗತ್ತೆ. ಒಂದ್ಸಲ ಟ್ರೈ ಮಾಡಿ. ನೆಕ್ಸ್ಟ್ ನಾನಿಲ್ಲಿ ಅದು ಸ್ವಲ್ಪ ನ್ಯಾಚುರಲಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ಕಲರ್ ದ್ರಾಕ್ಷಿ ಬರುತ್ತಲ್ವ, ಒಣಗಿರೋ ದ್ರಾಕ್ಷಿ, ಒಣಗಿರೋ ದ್ರಾಕ್ಷಿನ ಅದನ್ನು ಹಾಕಿ ಫ್ರೀಸ್ ಮಾಡೋಕ್ಕೆ ಇಡ್ತಿದ್ದೀನಿ. ಆಫ್ಟರ್ 8 to 9 hours